ಸೊ ಇದು ಸದ್ಯಕ್ಕೆ ನಾನು ಗೂಗಲ್ ಆಫೀಸ್ ಒಳಗಡೆ ಬಂದ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಸದ್ಯಕ್ಕೆ ರಿಜಿಸ್ಟ್ರೇಷನ್ ನಡೀತಿದೆ. ಮತ್ತೆ ಇಲ್ಲಿ ಸ್ಪೇಸ್ ನೀವು ನೋಡೋಕೆ ಹೋದ್ರೆ ಗೂಗಲ್ ಕ್ಯಾಫೆಟೇರಿಯಾರು ಇದರಲ್ಲಿ ಒಂದು ಆಫೀಸೇ ಬಂದ್ಬಿಡುತ್ತೆ, ಆ ಥರ ಇದೆ. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ ಎಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಸೊ ಸದ್ಯಕ್ಕೆ ನೀವು ಥಂಬ್ನೇಲ್ ನೋಡಿರ್ತೀರಲ್ವಾ. ಸೊ ನಾನು ಹೋಗ್ತಿರೋದು ಗೂಗಲ್ ಆಫೀಸ್ಗೆ, ಯೂಟ್ಯೂಬ್ ಇವೆಂಟ್ಗೆ. ಸೊ ನಮ್ಮ ಬೆಂಗಳೂರಿನ ಗೂಗಲ್ ಹೆಡ್ ಆಫೀಸ್ಗೆ ಹೋಗ್ತಿರೋದು. ಸೊ ಇದು ಯಾವುದು ಟ್ರಾವೆಲ್ ಜರ್ನಿ ಎಲ್ಲ ಇವತ್ತು ನಾನು ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಗೂಗಲ್ ಆಫೀಸಲ್ಲಿ ಹೆಂಗಿರತ್ತಂತ. ಸೊ ಇದೆಲ್ಲ ಸಾಧ್ಯ ಹೆಂಗಾಗಿರೋದು ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿಗಳಿಂದ ಅಲ್ವಾ. ಸೊ ನೀವು ಇರ್ತಿದ್ದಿಲ್ಲ ಅಂದರೆ ನಾನು ಆಬ್ವಿಯಸ್ಲಿ ಗೂಗಲ್ ಆಫೀಸ್ಗೆ ಹೋಗೋಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಸರಿ, ಮತ್ತು ಹೋಗೋಣ. ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವಾಗ ಬೈಕ್ ಓಡಿಸೋವಾಗ ಸ್ವಲ್ಪ ಮಾತಾಡೋಣ, ಸ್ವಲ್ಪ ಮೋಟೋ ವ್ಲಾಗ್ ಫೀಲಿಂಗ್ ಮಾಡಲಿ ಇವತ್ತು. ಸೊ ಇದೇ ನಮ್ಮ ಗಾಡಿ ಇವತ್ತು, ಇದರಲ್ಲೇ ನಾವು ಗೂಗಲ್ ಆಫೀಸ್ಗೆ ಹೋಗೋದು. ಸೊ ನೋಡೋಣ ಹೋಗಿ ಗೂಗಲ್ ಆಫೀಸಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿರತ್ತಂತ. ಇದು ಸದ್ಯಕ್ಕೆ ನಾನು ರೀಚ್ ಆಗಿಬಿಟ್ಟಿದ್ದೀನಿ KRಪುರಂ ಏರಿಯಾ. KRಪುರಮಿಂದ ಹೋಯ್ತು. ಇವಾಗ ನಾನು ಸದ್ಯಕ್ಕೆ ಎಂಟ್ರಿ ಹೊಡೆದಿದ್ದೀನಿ ITI ಲಿಮಿಟೆಡ್. ಸೊ ನಮ್ಮ ಗೂಗಲ್ ಆಫೀಸ್ ಪಕ್ಕದಲ್ಲೇ ಇರೋದು, ನಮ್ಮ ಮನೆಯಿಂದ ಜಾಸ್ತಿ ದೂರ ಇಲ್ಲ. ಏನಾದರೂ ನಮ್ಮ ಮನೆ ಎಲೆಕ್ಟ್ರಾನಿಕ್ ಸಿಟಿ ಮಾರ್ತಳ್ಳಿ ಕಡೆ ಇರ್ತಿದ್ರೆ ದೂರ ಇರ್ತಿತ್ತು. ಬಟ್ ಇದು ಕಡೆನೇ ಇರೋದು KRಪುರಂ ಸೈಡ್ ಕಡೆ. ಸೊ ಗೂಗಲ್ ಆಫೀಸ್ ಇರೋದಿಲ್ಲೇ ಗೋಪಾಲನ್ ಮಾಲ್ ಗೊತ್ತಲ್ಲ ನಿಮಗೆಲ್ಲ, ಗೋಪಾಲನ್ ಸಿಗ್ನೇಚರ್ ಮಾಲು, ಅದರ ಆಪೋಸಿಟ್ ಒಂದು ಕಾಂಪ್ಲೆಕ್ಸ್ ಇದೆ. ಸೊ ಅಲ್ಲೇ ಇರೋದು. ಲೈಕ್ ನೀವೊಂದು RMZ ಇನ್ಫಿನಿಟಿ ಇರೋದು. ಸೊ ಅಲ್ಲೇ ಇರೋದು, ಅಲ್ಲೇ ಹೋಗ್ತಿರೋದು. ಸೊ ಇದು ನಮ್ಮ ಲೆಫ್ಟಲ್ಲಿ ನೀವು ಗೋಪಾಲನ್ ಮಾಲ್ ನೋಡ್ಬೋದು. ಸೊ ಇಲ್ಲೇ ಇರೋದು ನಮ್ಮ ಗೂಗಲ್ ಆಫೀಸ್ ರೈಟಲ್ಲಿ. ಬಟ್ ಪ್ರಾಬ್ಲಮ್ ಏನಂದರೆ ಇಲ್ಲಿ ಟರ್ನ್ ಇಲ್ಲ. ಸೊ ನಾನು ಮುಂದೆ ಹೋಗಿ ಸಿಗ್ನಲಿಂದ ಟರ್ನ್ ಹಾಕೊಂಬರ್ಬೇಕು. ನಾವು ರೀಚ್ ಆಗಿಬಿಟ್ಟಿದ್ದೀವಿ. ಎಂಟ್ರಿಯಲ್ಲಿಂದ ಗೊತ್ತಾಗಬೇಕಲ್ಲ, ಸುಮಾರು ಜನ ಬಂದಿದ್ದಾರೆ. Visitors 2-wheeler parking. ಬನ್ನಿ ನೋಡೋಣ ಏನು ಪ್ರೊಸೀಜರ್ ಇರುತ್ತೆ. ಸೊ ಇದು ನಾವು ಸದ್ಯಕ್ಕೆ ಬಂದುಬಿಟ್ಟಿದ್ದೀವಿ ಪಾರ್ಕಿಂಗ್ ಒಳಗಡೆ. ಸೊ ಎಂಟ್ರಿ ಹತ್ರ ವಿಸಿಟರ್ ಪಾಸ್ ಮಾಡಿಸ್ಬೇಕಾಯ್ತು. ಸೊ ಅದು ಮಾಡಿಸಿ ಪಾರ್ಕಿಂಗ್ ಒಳಗಡೆ ಬಂದು ಗಾಡಿ ಪಾರ್ಕ್ ಮಾಡಿಬಿಟ್ಟಿದ್ದೀವಿ. ಹೋಗೋಣ ಗೂಗಲ್ ಆಫೀಸ್ಗೆ. ಸೊ ಇದು ಸದ್ಯಕ್ಕೆ ನಾನು ಗೂಗಲ್ ಆಫೀಸ್ ಒಳಗಡೆ ಬಂದುಬಿಟ್ಟಿದ್ದೀನಿ. ಸೊ ಇಲ್ಲಿ ಸದ್ಯಕ್ಕೆ ರಿಜಿಸ್ಟ್ರೇಷನ್ ನಡೀತಿದೆ. ನಮಗೆ ಪಾಸ್ ಸಿಗ್ಬಿಟ್ಟಿದೆ. ಸೊ ಇಲ್ಲಿ ನೀವು ಬೇಕಂದರೆ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಬೋದು. ಆ್ಯಕ್ಚುಲಿ ನಾವು 1-2 ಫೋಟೋ ಹಿಡಿಯೋಣ, ಆಮೇಲೆ ಹೋಗೋಣ ಒಳಗಡೆ. ಸೊ ಇದು ರಿಜಿಸ್ಟ್ರೇಷನ್ ಆದ್ಮೇಲೆ ನಾನು ಬಂದುಬಿಟ್ಟಿದ್ದೀನಿ. ಸ್ವಲ್ಪ ಖಾಲಿ ಆಗಿಬಿಟ್ಟಿದೆ. ಸೊ ನೀವು ನೋಡ್ಬೋದು ಗೂಗಲ್ ಅಂತ ಇಲ್ಲಿದೆ. ಸೊ ಇದು ಆ್ಯಕ್ಚುಲಿ ಒನ್ ಆಫ್ ದ ಫ್ಲೋರು. ಇಲ್ಲಿ 3 ಫ್ಲೋರ್ಸ್ ಇದೆ ಆ್ಯಕ್ಚುಲಿ. ಇದು ಬೇರೆದು ಏನು ಗುರು, ನಮ್ಮ ಇವೆಂಟಲ್ಲ ಇದು ಬೇರೆದು, ನಮ್ಮದಲ್ಲ. ಸೊ ಇಲ್ಲಿ ರಶ್ ಖಾಲಿ ಆಗಿದೆ, ಎಲ್ಲರೂ ಒಳಗಡೆ ಹೋಗಿದ್ದಾರೆ. ಬನ್ನಿ ನಾವು ಹೋಗೋಣ. ಸೊ ಸದ್ಯಕ್ಕೆ ಇವಾಗ ನಾನು ಬಂದು ಫ್ರೇಮಲ್ಲಿ ಬಂದಿರೋದು ಆವಾಗಿಂದ. ಸದ್ಯಕ್ಕೆ ಅಲ್ಲಿಂದ ಎಂಟ್ರಿ ತೊಗೊಂಡಾದ್ಮೇಲೆ ನಾವು ಬಂದುಬಿಟ್ಟಿದ್ದೀವಿ ಒಳಗಡೆ. ಸೊ ಅಲ್ಲಿ ರಿಜಿಸ್ಟ್ರೇಷನ್ ಆಯಿತು, ಇವಾಗ ಒಳಗಡೆ ಬಂದಿದ್ದೀವಿ. ಸೊ ಇಲ್ಲಿ ಇನ್ನೂ ಈವೆಂಟ್ದು ಚೆನ್ನಾಗಿ ಸ್ವಲ್ಪ ಮಾಡಿದ್ದಾರೆ. ಇದು ಇನ್ನೂ ಎಂಟ್ರಿ ನೋಡೋಣ ಹೆಂಗಿರುತ್ತೆ. ಸೊ ಇಲ್ಲೊಂದು ಟಿಪ್ ಮಾಸ್ಟರ್ ಅಂತ ಒಂದು ಬ್ಯಾನರ್ ಹಾಕಿದ್ದಾರೆ. ಸೊ ಐ ಗೆಸ್ ಇಲ್ಲೆಲ್ಲ ಸಿಗ್ನೇಚರ್ ತೊಗೊತಾರೆ ಈ ಬೋರ್ಡ್ಸಲ್ಲಿ. ನಾನು ನೋಡ್ದಂಗೆ ಡೆಲ್ಲಿಯಲ್ಲಿ ಇವೆಂಟ್ ಆಗಿತ್ತು, ಐ ಗೆಸ್ ಆ ಥರನೇ ಮಾಡ್ತಾರೆ. ಸೊ ಇಲ್ಲೊಂದು ಪ್ರಾಪರು ಸೆಲೆಬ್ರೇಟ್ ವಿತ್ ಯೂಟ್ಯೂಬ್ ಅಂದರೆ #ಸೆಲೆಬ್ರೇಟ್ ವಿತ್ ಯೂಟ್ಯೂಬ್ ಇದೇ ನಮ್ಮ ಈವೆಂಟು. ಇದರಿಂದನೇ ಇವತ್ತು ಆಚರಿಸಿರೋದು, ಈವೆಂಟ್ ಕಂಡಕ್ಟ್ ಮಾಡ್ತಿರೋದು. ಸೊ ನೋಡೋಣ ಹೆಂಗಿರುತ್ತೆ ಈವೆಂಟ್ ಎಲ್ಲ ಒಳಗಡೆ ಐ ಗೆಸ್ ಆರ್ಗನೈಸ್ ಮಾಡಿದ್ದಾರೆ. ಸದ್ಯಕ್ಕೆ ನಾನು ಕುತ್ಕೊಂಡ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿದೆ, ಕ್ರಿಯೇಟಿವ್ ಎಲ್ಲ ಬರ್ತಿದ್ದಾರೆ. ವಾಯ್ಸ್ ಅಷ್ಟೊಂದು ಬರೋಲ್ಲ, ಯಾಕಂದರೆ ಮೈಕ್ ಯೂಸ್ ಮಾಡ್ತೀನಿ ನಾನು. ಸೊ ಇನ್ನೂ ಈವೆಂಟ್ ಸ್ಟಾರ್ಟ್ ಆಗೋ ಟೈಮ್ ಇದೆ. ಮತ್ತು ಇನ್ನೊಂದು ತೋರ್ಸೋದು ಮಾಡ್ಬಿಟ್ಟಿದೆ. ಇಲ್ಲಿ ಒಂದು ಬ್ಯಾಂಡ್ ಕೊಟ್ಟಿದ್ದಾರೆ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂತ. ಸೊ ನಾನು ಜಾಸ್ತಿ ನನ್ನ ಫೇಸ್ ತೋರಿಸಲ್ಲ, ಯಾಕಂದರೆ ನಾನು ಹೇಳಿದೆ ಅಲ್ವಾ ಮೈಕ್ ಇಲ್ಲ ಅಂತ. ಸೊ ಸರೌಂಡಿಂಗಲ್ಲಿ ನಿಮ್ಗೆ ತೋರಿಸೋಣ ಜಾಸ್ತಿ. ಸೊ ಇದು ಸದ್ಯಕ್ಕೆ ಈವೆಂಟ್ಗಿಂತ ಮುಂಚೆ ನಾವು ಬಂದುಬಿಟ್ಟಿದ್ದೀವಿ ಗೂಗಲ್ ಕ್ಯಾಫೆಟೇರಿಯಾ ಒಳಗಡೆ. ನೀವು ಅನ್ಕೊತಿರ್ಬೋದು ಕ್ಯಾಫೆಟೇರಿಯಾ ಏನಕ್ಕೆ ತೋರಿಸ್ತಾವನಂತ. ಇವನು ಗೂಗಲ್ ಕ್ಯಾಫೆಟೇರಿಯಾ ನೆಕ್ಸ್ಟ್ ಲೆವೆಲ್ ಇದೆ ಗೂಗಲ್ದು. ಇಲ್ಲೆಲ್ಲ ನೀವು ನೋಡ್ಬೋದು. ಇದಾಗಿ ಕೌಂಟರ್ಸು ಸದ್ಯಕ್ಕೆ ಕ್ಲೋಸ್ ಆಗಿದೆ. ಸೊ ಇಲ್ಲಿ ನಿಮಗೆ ಡೆಸರ್ಟ್ ಸಿಗ್ಬಿಡುತ್ತೆ, ಕಡಿಮೆ ಆಪ್ಷನ್ ಇದೆ ಯಾಕಂದರೆ ಬ್ರೇಕ್ಫಾಸ್ಟ್ ಅಲ್ವಾ. ಸೊ ಇಲ್ಲಿ ನಿಮಗೆ ಸ್ಯಾಂಡ್ವಿಚ್ ಎಲ್ಲ ಸಿಗ್ಬಿಡುತ್ತೆ. ಹಾಗೆ ಅದೇ ಆಪ್ಷನ್ ಇರೋದು. ಮತ್ತು ಇಲ್ಲಿ ಸ್ಪೇಸ್ ನೀವು ನೋಡೋಕೆ ಹೋದರೆ ಗೂಗಲ್ ಕ್ಯಾಫೆಟೇರಿಯಾದು ಇದರಲ್ಲಿ ಒಂದು ಆಫೀಸೇ ಬಂದ್ಬಿಡುತ್ತೆ, ಆ ಥರ ಇದೆ. ಹೆವಿ ಆಗಿದೆ ಕ್ಯಾಫೆಟೇರಿಯಾ ಮಾತ್ರ ಗೂಗಲ್ದು. ಸಖತ್ ಇಷ್ಟ ಆಯಿತು. ಸೊ ಇದು ನೀವು ನೋಡ್ಬೋದು ವ್ಯೂ. ಇದು ಕ್ಯಾಫೆಟೇರಿಯಿಂದ ವ್ಯೂ. ಇಲ್ಲೇ ನಮ್ಮ ಕ್ಯಾಫೆಟೇರಿಯಾ ಇದೆ, ತಿನ್ನೋದಿಲ್ಲೇ ಆರಾಮಾಗಿ ಇಲ್ಲೇ ವ್ಯೂ ಎಂಜಾಯ್ ಮಾಡೋದು. ಅಲ್ಲಿ ನೀವು ಮೆಟ್ರೋ ನೋಡ್ಬೋದು, ಅದ್ರ ಕೆಳಗಡೆ ನೀವು ನಮ್ಮ ಇಂಡಿಯನ್ ರೈಲ್ವೇಸ್ ನೋಡ್ಬೋದು. ಯಾವುದೋ ಒಂದು ಟ್ರೈನು ಸದ್ಯಕ್ಕೆ ಬರ್ತಿದೆ, ಯಾವ ಟ್ರೈನ್ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಇಲ್ಲಿಂದ ಅಷ್ಟೊಂದು ಝೂಮ್ ಮಾಡೋಕ್ಕಂತೂ ಆಗಲ್ಲ. ಝೂಮ್ ಮಾಡ್ಬೋದು, ಬಟ್ ಟ್ರೈನ್ ಹೆಸರು ಕಾಣಿಸಲ್ಲ ನೋಡಿ. ಇಷ್ಟೇ ಮ್ಯಾಕ್ಸ್ ಝೂಮು.
ಬಟ್ ವ್ಯೂ ಚೆನ್ನಾಗಿದೆ. ನಾವು ತೊಗೊಂಡ್ಬಿಟ್ಟಿದ್ದೀವಿ ಬ್ರೇಕ್ಫಾಸ್ಟ್ ಗೂಗಲ್ ಆಫೀಸಲ್ಲಿ. ಸೊ ಇದು ನೀವು ನೋಡ್ಬೋದು, ನಾನು 2 ಚಿಕನ್ ಸ್ಯಾಂಡ್ವಿಚ್ ತೊಗೊಂಡಿದ್ದೀನಿ, ಒಂದು ಬಂದು ವೆಜ್ ಸ್ಯಾಂಡ್ವಿಚ್ಚು, ಒಂದು ಬ್ರೌನಿ. ಇಲ್ಲಿ ನಾನು ಜ್ಯೂಸ್ ಅಂದ್ಕೊಂಡೆ, ಬಟ್ ಇದು ಜ್ಯೂಸ್ ಅಲ್ಲ, ಇದು ಬಂದು ಆರೆಂಜು ಲೆಮನ್ನು ವಾಟರ್. ಅದು ಸರಿ ಮತ್ತೆ ಎಂಜಾಯ್ ಮಾಡೋಣ, ಎಲ್ಲ ಹೆಲ್ದಿನೇ ಇದೆ ಗುರು. ಇಲ್ಲಿ ನಾನು ಮೀಟಿಂಗ್ ಹಾಲಲ್ಲಿ ಬಂದುಬಿಟ್ಟಿದ್ದೀನಿ. ಇದು ನಮಗೋಸ್ಕರ ಮೀಟಿಂಗ್ ಹಾಲು, ಬಟ್ ಗೂಗಲ್ ಅವ್ರಿಗೆ ಇದೇನು ಗೊತ್ತಾ, ಇದು ಅವ್ರದ್ದು ಪರ್ಸ್ನಲ್ ಥಿಯೇಟ್ರ್ ರೂಮ್ ಗುರು ಇದು. ಸೊ ಇಲ್ಲಿ ಅವ್ರು ಬಂದು ಮೂವಿ ನೋಡ್ತಾರೆ. ಸರಿಯಾಗಿದೆ ಗುರು. ಗೂಗಲ್ ಒಂದು ಆಫೀಸ್ ಸಿಗ್ಬಿಟ್ರೆ ಚೆನ್ನಾಗಿರತ್ತಲ್ಲ. Whatever questions you have that are burning top of mind, whatever it is, just like raise your hand and we'll call on you. ಸೆಷನಿಂದ ಬ್ರೇಕ್ ಆಯಿತು, ಚೆನ್ನಾಗಿತ್ತು ಸೆಷನು. ಲಂಚಿಗೆ ಬಂದುಬಿಟ್ಟಿದ್ದೀವಿ. ಸೊ ನೀವು ನೋಡ್ಬೋದು ಮಟನ್ ಬಿರಿಯಾನಿ ಇದೆ, ಮತ್ತು ಸ್ಟಾರ್ಟರ್ಸಲ್ಲಿ ಏನೋ ಇದೆ, ಇನ್ನೂ ಆಪ್ಷನ್ ಇದೆ ಚೈನೀಸು ಎಲ್ಲ. ನಮ್ಮ ಕನ್ನಡಿಗ ಆಪ್ಷನ್ ಲೈಕ್ ಐ ಗೆಸ್ ಅನ್ನ ರಸಮು ಆಪ್ಷನ್ ಇರ್ಬೋದು, ನೋಡೋಣ ಆಪ್ಷನ್ ಇದೆ ಇಲ್ಲ ಅಂತ. ಬಟ್ ಪ್ರೆಸೆಂಟರ್ಸ್ ಅವ್ರು ಇಲ್ಲಿದ್ದಾರೆ. ಐ ಹೋಪ್ ಸೌಂಡ್ ಬರ್ತಿದೆ, ಮ್ಯೂಸಿಕ್ ಕ್ಯಾಪ್ಚರ್ ಆಗ್ತಿದೆ ಇವರಿಗೆ. ನಾನು ಫಿನಿಷ್ ಮಾಡ್ತೀನಿ, ಬಾಯಲ್ಲಿ ನೀರು ಬರ್ತಿದೆ. ವಾಪಸ್ ನಾವು ಕಾನ್ಫರೆನ್ಸ್ ರೂಮ್ ಬಂದುಬಿಟ್ಟಿದ್ದೀವಿ. ತಿರ್ಗಾ ಸೆಷನ್ ಸ್ಟಾರ್ಟ್ ಆಗುತ್ತೆ. ಊಟ ಮಾತ್ರ ಸಕ್ಕತ್ತಾಗಿತ್ತು. ಮಟನ್ ಬಿರಿಯಾನಿ, ರೈಸು, ಪನ್ನೀರು, ಏನು ಕೇಳ್ತೀರಾ ಅದಿತ್ತು ಗುರು. ನೂಡಲ್ಸ್ ಅದೆಲ್ಲ ಇತ್ತು. ಇದು ಸೆಷನ್ ನಾನು ಜಾಸ್ತಿ ತೋರ್ಸೋಕ್ಕಾಗಲ್ಲ ಕಾನ್ಫಿಡೆನ್ಷಿಯಲ್ ರೀಸನಿಂದ. ಸೊ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ನಮಗೊಂದು ಏನಂತ ಟಾಸ್ಕ್ ಕೊಟ್ಟಿದ್ದಾರೆ. ಇಲ್ಲೊಂದು ಟಿಪ್ ಮಾಸ್ಟರ್ ಅಂತ ಒಂದು ಬೋರ್ಡ್ ಇದೆ, ನೀವು ಸ್ಟಾರ್ಟಿಂಗಲ್ಲಿ ನೋಡಿರ್ತೀರ. ಸೊ ಇದರಲ್ಲಿ ಏನೆಲ್ಲ ಟಿಪ್ಸ್ ಕೊಡ್ಬೋದು ಬೇರೆ ಕ್ರಿಯೇಟರ್ಸ್ಗೆ, ಏನೆಲ್ಲ ವಿಶಸ್ ಮಾಡ್ಬೋದು ಬೇರೆ ಕ್ರಿಯೇಟರ್ಸ್ಗೆ, ಹೆಂಗೆ ಬೇರೆ ಕ್ರಿಯೇಟರ್ಸ್ ಹೆಲ್ಪ್ ಆಗ್ತಾರೆ, ಅದಕ್ಕೋಸ್ಕರ ಈ ಬೋರ್ಡ್ ಇದೆ. ಸೊ ಇದ್ರ ಮೇಲೆ ಎಲ್ಲ ಬರಿಬೇಕು, ಏನು ಬೇಕಾದರೂ ಬರಿಬೋದು ಅಂತ. ಸೊ ನಾನೊಂದು ಪಾಯಿಂಟಲ್ಲಿ ಮೇಲೆ ಬರ್ತಿದ್ದೀನಿ. ಸೊ ಇದೊಂದು ಬರ್ತೀನಿ ಅಷ್ಟೇ. You should always have that courage to put out things that others are not doing. Let's not follow the trend. Riddhi siddhi dvayara kanta gajavadana he rambha. ನಾನು ಹೊರಟ್ಬಿಟ್ಟಿದ್ದೀನಿ ಗೂಗಲ್ ಆಫೀಸಿಂದ. ನಾನು ಬಂದುಬಿಟ್ಟಿದ್ದೀನಿ. ಆಲ್ಮೋಸ್ಟ್ ITI ಗೇಟ್ ರೀಚ್ ಆಗಕ್ಕೆ ಹೋಗ್ತಿದ್ದೀನಿ. ಈವೆಂಟ್ ಮಾತ್ರ ಸಕ್ಕತ್ತಾಗಿತ್ತು. ಎಲ್ಲ ಕೊಲಾಬ್ರೇಷನ್ಸ್ ಅಂದರೆ ಮೀಟಪ್ ಮಾಡಿ ಎಲ್ಲ ಜೊತೆ ಮಾತಾಡೋದು. ಲಾಸ್ಟಲ್ಲಿ ಆ್ಯಕ್ಚುಲಿ ತುಂಬ ಇಂಟ್ರ್ಯಾಕ್ಷನ್ ಆಯಿತು ಬೇರೆ ಕ್ರಿಯೇಟರ್ ಜೊತೆ ಎಲ್ಲ. ಸೊ ಅದು ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಹೇಳಕ್ಕೆ ಹೋದರೆ ಓವರಾಲ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಬಟ್ ಏನೆಲ್ಲ ನಡೀತು, ಹೆಂಗೆಲ್ಲ ನಡೀತು ಅದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದ್ಸಲ ಮನೆಗೆ ರೀಚ್ ಆಗಿಬಿಟ್ಟು. ಮತ್ತು ಗಿಫ್ಟ್ ಹ್ಯಾಂಪರ್ ಕೊಟ್ಟಿದ್ದಾರೆ, ಇದೆ ನೋಡೋಣ ಇದರಲ್ಲಿ ಏನಿದೆ, ಏನೆಲ್ಲ ಇರುತ್ತೆ ನಮ್ಮ ಗಿಫ್ಟ್ ಹ್ಯಾಂಪರಲ್ಲಿ. ಫಸ್ಟ್ ಈವೆಂಟಲ್ಲಿ ಏನೆಲ್ಲ ಸಿಕ್ತು ಮತ್ತು ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿತ್ತು ಗುರು. ಏನೆಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ, ಯಾಕೆಂದರೆ ನಾನಿರೋ ಸಬ್ಸ್ಕ್ರೈಬರ್ ಕೌಂಟ್ಗೆ ಇಷ್ಟು ದೊಡ್ಡ ಈವೆಂಟ್ ನಂಗೆ ಸಿಕ್ಬಿಡ್ದಲ್ಲ. ಅದು ನಾನೇನು ಅಪ್ಲೈ ಮಾಡಿದೆ, ಅದು ಯೂಟ್ಯೂಬ್ ಕಡೆಯಿಂದನೇ ಬಂದಿತ್ತು. ಸೊ ಅದು ನನಗೆ ಖುಷಿ ಆ್ಯಕ್ಚುಲಿ. ಗುರುಗಳೇ, ಇದು ಸದ್ಯಕ್ಕೆ ನಾನು ನಮ್ಮ ಮನೆ ರೀಚ್ ಆಗಿಬಿಟ್ಟಿದ್ದೀನಿ. ಈವೆಂಟ್ ಮಾತ್ರ ಸಕ್ಕತ್ತಾಗಿತ್ತು. ಹೇಳೋಕ್ಕೋದ್ರೆ ಎಂಟ್ರಿಗೆ ಅದು RMG ಇನ್ಫಿನಿಟಿ ಅವರು ವಿಸಿಟರ್ಸ್ ಪಾಸ್ ಅದು ಬೇಕೇ ಬೇಕಾಗುತ್ತೆ. ಅದು ನಾರ್ಮಲ್ಲು, ಅದು ಯಾವ ಕಾಂಪ್ಲೆಕ್ಸ್ಗೂ ನೀವು ಹೋದರೆ. ಅದಾದಮೇಲೆ 3rd 4th ಫ್ಲೋರ್ 3 ಫ್ಲೋರಲ್ಲಿ ಗೂಗಲ್ ಆಫೀಸ್ ಇತ್ತು. ನಾವು 4th ಫ್ಲೋರ್ಗೆ ಹೋದ್ರಿ. ಎಂಟ್ರಿ ಸೆಕ್ಯೂರಿಟಿ ಇದ್ದರು, ಅವ್ರದ್ದು ID ಸ್ಕ್ಯಾನ್ ಮಾಡ್ಕೊಂಡು, ಐ ಗೆಸ್ ನಾರ್ಮಲ್ ಡೇಸು ಸೆಕ್ಯೂರಿಟಿ ಇರ್ತಾರೆ ಹಾಗೆ ಸ್ಕ್ಯಾನ್ ಮಾಡೋಕ್ಕೆ. ಸೊ ಸ್ಕ್ಯಾನ್ ಮಾಡ್ಕೊಂಡು ನಾವು ಒಳಗಡೆ ಹೋದ್ರಿ. ಗುರು, ಪ್ರತಿ ಒಂದು ರೂಮ್ಗೆ ಎಂಟ್ರಿ ಮಾಡಬೇಕಂದ್ರೆ ಅಲ್ಲಿ ID ಸ್ಕ್ಯಾನ್ ಮಾಡಬೇಕು. ನಾನೇ ಶಾಕ್ ಆಗಿಬಿಟ್ಟೆ. ಕ್ಯಾಫೆಟೇರಿಯಾಗೆ ನಾವು ಹೋಗ್ತಿದ್ದೀವಿ, ಅಲ್ಲಿ ನಿಂತ್ಕೊಂಡಿರ್ತಾರೆ, ಯಾಕಂದರೆ ನಾವು ಈವೆಂಟ್ಗೆ ಹೋಗಿದ್ದೀರಲ್ಲ. ಸೊ ನಮಗೋಸ್ಕರ ಅವ್ರು ಸ್ಕ್ಯಾನ್ ಮಾಡೋಕ್ಕೆ. ಸೊ ಅಲ್ಲಿ ಅವ್ರು ಸ್ಕ್ಯಾನ್ ಮಾಡಿದ್ರೆ ಕ್ಯಾಫೆಟೇರಿಯಾ ಡೋರ್ ಓಪನ್ ಆಗುತ್ತೆ, ಆವಾಗ ಎಂಟ್ರಿ ಹೊಡಿಬೇಕು. ಸುಮ್ಮನೆ ಎಂಟ್ರಿ ಹೊಡೆಯೋಕ್ಕಾಗಲ್ಲ. ಸೊ ಬೇರೆ ರೂಮ್ಸ್ಗೂ ಇವಾಗ ನಮ್ಮ ಥಿಯೇಟ್ರ್ ರೂಮ್ಗೂ ಹೋಗ್ಬೇಕಂದ್ರೆ ಸ್ಕ್ಯಾನ್ ಮಾಡ್ಕೊಂಡು ಹೋಗ್ಬೇಕು ಅವರು, ಇಲ್ಲಾಂದರೆ ಆಗೋಲ್ಲ. ಬೇರೆ ಇವಾಗ ಗೂಗಲ್ ಎಂಪ್ಲಾಯ್ ಇದ್ದರೆ ಬೇರೆ ರೂಮ್ಗೆ ಯಾವುದಕ್ಕೂ ಹೋಗ್ಬೇಕಂದ್ರೆ ಅವ್ರು ಸ್ಕ್ಯಾನ್ ಮಾಡ್ಕೊಂಡೇ ಹೋಗಬೇಕು. ಊಟ ಮಾತ್ರ ಸಕ್ಕತ್ತಾಗಿತ್ತು ಗುರು. ಮಟನ್ ಬಿರಿಯಾನಿ ಇತ್ತು, ನೂಡಲ್ಸ್ ಇತ್ತು, ಆಮೇಲೆ ಸ್ನ್ಯಾಕ್ಸ್ ಇತ್ತು, ಸಾಯಂಕಾಲಕ್ಕೆ ಸಮೋಸ, ಫಿಶ್ದು, ಅದಾದಮೇಲೆ ಎಲ್ಲ ವೆರೈಟೀಸ್ ಇತ್ತು, ಚಿಕನ್ ಎಲ್ಲ ಇತ್ತು. ಸಕ್ಕತ್ತಾಗಿತ್ತು. ಊಟದಲ್ಲಿ ಮಾತ್ರ ಅಂತೂ ಸಕ್ಕತ್ತಾಗಿತ್ತು. ಅದು ಫುಲ್ಲು ಖುಷಿಯಾಯಿತು. ಈವೆಂಟು ಚೆನ್ನಾಗಿತ್ತು. ನಮ್ಮ ಯೂಟ್ಯೂಬ್ ಪಾರ್ಟ್ನರ್ ಮ್ಯಾನೇಜರು ಬಂದು ಇಶಿತಾ ಗಾಂಧಿ, ಅವರಿಗೆ ಧನ್ಯವಾದಗಳು. ಅವರಿಂದನೇ ನಮ್ಗೆ ಇದು ಸಿಕ್ಕಿದ್ದು, ಅವರೇ ನಮ್ಗೆ ಇನ್ವಿಟೇಷನ್ ಕಳಿಸಿದ್ದು. ಸೊ ಅದರಿಂದನೇ ಹೋಗೋಕ್ಕಾಗಿರೋದು. ಮತ್ತು ಹೇಳೋಕ್ಕೋದ್ರೆ ಕನ್ನಡ ಕ್ರಿಯೇಟರ್ಸ್ ತುಂಬ ಕಡಿಮೆ ಇದ್ದರು, 3-4 ಜನನೇ ಇದ್ದರು. ನನ್ನ ಎನ್ಸ್ಕೊಂಡ್ಬಿಟ್ಟು 4 ಜನ ಇದ್ದರು. ಅದು ಹೆಂಗಂದ್ರೆ ಗೊತ್ತಿಲ್ಲ ಗುರು, ನಾನೇ ಶಾಕ್ ಆಗಿಬಿಟ್ಟಿದ್ದೀನಿ, ಏನು ಕನ್ನಡ ಕ್ರಿಯೇಟರ್ಸ್ ಇದ್ದಿಲ್ಲ ಅಂತ. ಬೇರೆ ಕ್ರಿಯೇಟರ್ಸ್ ಎಲ್ಲ ಇದ್ದರು, ತಮಿಳು, ತೆಲುಗು, ಮಲಯಾಳಮು, ಹಿಂದಿ. ಕನ್ನಡ ಕ್ರಿಯೇಟರ್ಸ್ ನನ್ನ ಕೌಂಟ್ ಮಾಡಿದ್ರೆ 4 ಜನ ಅಷ್ಟೇ ಇದ್ದಿದ್ದು. ಏನಕ್ಕಂತ ನನಗೆ ಗೊತ್ತಿಲ್ಲ. ಮತ್ತು ಹೇಳಕ್ಕೆ ಹೋದರೆ ಎಲ್ಲರ ಜೊತೆ ಮಿಂಗಲ್ ಆದ್ರಿ, ಚೆನ್ನಾಗಿತ್ತು. ಮತ್ತು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರೂಮ್ ಮೆಸ್ಸಿ ಇದೆ. ಎಲ್ಲ ನಾನು ಗೋಪ್ರೋ ಮೌಂಟ್ ತೆಗೆದುಬಿಟ್ಟಿದ್ದೀನಿ ಕ್ಯಾಮ್ರಾ ಇದು ಹೆಲ್ಮೆಟಿಂದ. ಸೊ ಇವಾಗ ಗೋಪ್ರೋಯಿಂದನೇ ರೆಕಾರ್ಡಿಂಗ್ ಮಾಡ್ತಿದ್ದು. ಇದು ಬಾಕಿ ಇದೆ. ಹಿಯರ್ ಕಮ್ಸ್ ದ ಫನ್ ಲಿಮಿಟೆಡ್ ಎಡಿಷನ್. ಫಸ್ಟ್ ಓಪನ್ ಮಾಡಿ ನೋಡೋಣ. ಡಬಲ್ ರ್ಯಾಪ್ ತೆಗೆದುಬಿಟ್ಟಿದ್ದೀನಿ. ಸೊ ಇಲ್ಲಿ ಬರೆದಿದೆ ಹಿಯರ್ ಕಮ್ಸ್ ದಿ ಫನ್, ಇಲ್ಲಿ ಲಿಮಿಟೆಡ್ ಎಡಿಷನ್, ಮತ್ತು ಇಲ್ಲಿ
ಬ್ರೋ ಅಂತ ಬರ್ದೆ, ಬ್ರೋ ಅಂತ ಸ್ಟಿಕ್ಕರ್ ಇದೆ. ಈ ಸ್ಟಿಕ್ಕರ್ ಎಲ್ಲ ಬಬಲ್ ರ್ಯಾಪ್ ಜೊತೆ ಹೋಗ್ಬಿಟ್ಟಿತ್ತು. ಸೊ ನಾನು ತಿರ್ಗಾ ಇಲ್ಲಿ ಅನಿಸ್ದೆ. ಸೊ ಐ ಹೋಪ್ ಸ್ಟಿಕ್ಕರ್ ಅಂಟ್ಕೊಂಡಿರತ್ತೆ ಹಿಂಗೆ. ತಗೇನಾಯ್ತಾನೆ ಇವಾಗ. ಇದು ಗಿಫ್ಟ್ ಓಪನ್ ಆಗಿಬಿಟ್ಟಿದೆ, ಬಾಕ್ಸ್ ಖಾಲಿ. ಗುರು ಸಾಕಾಗಿ ಗಿಫ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಫಸ್ಟು ಕಂಗ್ರ್ಯಾಚುಲೇಷನ್ಸ್ ಹಾಕಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್, ಯೋರ್ ಎನರ್ಜಿ, ಎಂಥೂಸಿಯಾಸಮ್ ಆ್ಯಂಡ್ ಪಾರ್ಟಿಸಿಪೇಷನ್ ಟ್ರೂಲಿ ಮೇಡ್ ಯು ಸ್ಟ್ಯಾಂಡ್ ಔಟ್ and we could not be happier to celebrate your success with a small token of gratitude. Thank you for being an amazing part of YouTube India Creator Community. Keep creating. Warm regards, YouTube Community. Warm regards, Community Partner Manager, YouTube. ಇದರಲ್ಲಿ ಏನೆಲ್ಲ ಬಂದಿದೆ ನಮಗೆ, ಇದು ಒಂದು ಯೂಟ್ಯೂಬ್ದು ಲೈಟ್ ಇದು ಬಂದಿದೆ, ಏನಂತಾರೆ ಸ್ಟ್ಯಾಂಡ್ ಥರ. ಸೊ ಇದು ಲೈಟು ಫುಲ್ಲು ಇಲ್ಲಿ ಕೊಟ್ಟಿದ್ದಾರೆ ಕನೆಕ್ಷನ್ ಇದಕ್ಕೆ. ಸೊ ಇದು ನಾನು ಬಬಲ್ ರ್ಯಾಪಲ್ಲೇ ಬಿಡ್ತೀನಿ. ನಾನು ಸ್ಟುಡಿಯೋ ಮಾಡಿದಾಗ ಸ್ಟುಡಿಯೋಲಿ ಸೊ ಅಷ್ಟವ್ರಿಗೆ ಇದು ಹಿಂಗೇ ಇರಲಿ. ಇಲ್ಲೊಂದು ನಮಗೆ ವೈರ್ಲೆಸ್ ಮೈಕ್ ಕೊಟ್ಟಿದ್ದಾರೆ ಸದ್ಯಕ್ಕೆ. ನಮಗೆ ಯೂಸ್ ಆಗುತ್ತೆ ಐಫೋನ್ಗೆ. ನಾನು ಲೈಟ್ನಿಂಗ್ ಹಾಕೋಯಿದೆ. ಸೊ ನೈಸ್, ನೋಡೋಣ ಹೆಂಗಿದೆ ಕ್ವಾಲಿಟಿ ಎಲ್ಲ. ಚೆನ್ನಾಗಿದ್ರೆ ಇದೇ ಯೂಸ್ ಮಾಡೋಣ. ಅದಾದಮೇಲೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ಬ್ಯಾಗ್ದು ಚೆನ್ನಾಗಿದೆ ಗುರು. ಖುಷಿ ಆಯಿತು ಗುರು ನೋಡಿ, ಗಿಫ್ಟ್ ಮಾತ್ರ ತುಂಬ ಖುಷಿ ಆಯಿತು. ಆ ಯೂಟ್ಯೂಬ್ದು ಒಂದು ಸ್ಟ್ಯಾಂಡ್ ಇದೆಯಲ್ಲ ಲೈಟ್ದು, ಅದು ನೋಡಿ ಇನ್ನೂ ಖುಷಿ ಆಯಿತು. ಯೂಟ್ಯೂಬ್ ಕಡೆಯಿಂದ ಅದು, ಅಯ್ಯೋ ನನ್ನ ಫೇಸ್ ಮೇಲೆ ನಿಮಗೆ ಕಾಣಿಸ್ತಿರ್ಬೋದು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಯೂಟ್ಯೂಬ್, ಥ್ಯಾಂಕ್ ಯು ಗೂಗಲ್, ಥ್ಯಾಂಕ್ ಯು ಇಶಿತಾ ಗಾಂಧಿ, ಅವರಿಂದನೇ ಸಾಧ್ಯ ಆಗಿರೋದು ನಮ್ಮ ಯೂಟ್ಯೂಬ್ ಪಾರ್ಟ್ನರ್ ಮ್ಯಾನೇಜರು. ಸಕ್ಕತ್ತಾಗಿತ್ತು ಗುರು. ನಾನು ಇವಾಗ 1600 ಸಬ್ಸ್ಕ್ರೈಬರ್, ನಾನು ಇವಾಗ ರೆಕಾರ್ಡ್ ಮಾಡ್ತಿರೋ ಟೈಮ್ 1600 ಸಬ್ಸ್ಕ್ರೈಬರ್, 1630 ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ನೋಡೋಣ ಎಲ್ಲರೂ. ನಾನು ಕಾನ್ಫಿಡೆನ್ಸ್ ಇದ್ದೀನಿ, ನಿಮ್ಮದೆಲ್ಲ ಪ್ರೀತಿ ನೋಡ್ತೀನಿ, ಕಮೆಂಟ್ ಸೆಕ್ಷನಲ್ಲಿ ಎಲ್ಲ ಪ್ರೀತಿ ನೋಡ್ತೀನಿ. ಆ ಕಾನ್ಫಿಡೆನ್ಸಿಂದನೇ ನಾನು ಹೇಳ್ತೀನಿ, ಪಕ್ಕ ನಮ್ದು ಈ ಚಾನಲ್ ಗ್ರೋ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕು ಶೇರ್ ಮಾಡೋದು ಮರಿಬೇಡಿ. ಮತ್ತು ಮೋಟಿವೇಟ್ ಆಗಬೇಕು, ನೀವು ಬರಬೇಕು, ಮಾಡಬೇಕು. ನಮ್ಮ ಕನ್ನಡದವ್ರು 3-4 ಕಂಟೆಂಟ್ ಕ್ರಿಯೇಟರ್ ಇದ್ದೀರಲ್ಲ, ಇನ್ನೂ ಜಾಸ್ತಿ ಆಗಬೇಕಲ್ಲಿ ಬರಬೇಕು. ಅವ್ರು ಯೂಟ್ಯೂಬ್ ಅವ್ರು ಕರಿಬೇಕು ನಮ್ಮ ಕನ್ನಡ ಕ್ರಿಯೇಟರ್ಸ್ನ, ಹಂಗಿರಬೇಕು. ಹಿಂಗೆ ಹೆಲ್ಪಟ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಟ್ರಾವೆಲ್ ಬ್ಲಾಗ್ಸ್ ಅದು ಕಂಟಿನ್ಯೂನೇ ಇರುತ್ತೆ. ಇದು ಸದ್ಯದಲ್ಲಿ ಒಂದು ಫಂಕ್ಷನ್ ಬಂತು, ಅದಕ್ಕೆ ಒಂದು ಈವೆಂಟ್ ಬಂತು, ಅದಕ್ಕೆ ಇದೊಂದು ತೋರ್ಸೋಣ ಅಂತಿದ್ದೆ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.